ಯೂಶಲಾಗಿ ನೀವು ಬಂದ್ಬಿಟ್ಟು ಟೂ ವೀಲರ್ಸಲ್ಲಿ ಡ್ಯುಯಲ್ ಚಾನಲ್ ABS ಕೇಳಿರ್ತೀರಾ, ಬಟ್ ಅದೇ ಒಂದು ಎಲೆಕ್ಟ್ರಿಕ್ ಬೈಕಲ್ಲಿ ಒಂದು ಡ್ಯುಯಲ್ ಚಾನಲ್ ABS ಇದೆಯಾ ಅಂದರೆ ಖಂಡಿತ ಇದೆ. ಆ ಬೈಕ್ ಬಗ್ಗೆ ಇವತ್ತು ನೋಡೋಣ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ರೇಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿಯಾನ್. ಆ್ಯಂಡ್ ಇವತ್ತು ನಾವಿದ್ದೀವಿ ಒಂದು ಹೊಸರ ಹತ್ರ ಅಂತ ಸ್ವಲ್ಪ ಒಳಗಡೆ ಒಂದು ವಿಲೇಜ್ ಟೈಪಲ್ಲಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ಲೊಕೇಶನ್ಸಲ್ಲಿ. ಇಲ್ಲಿ ಏನಿಗೆ ಮಾಡ್ತಾ ಇದೀವಿ ಅಂದರೆ, ಏಪ್ರಿಲಲ್ಲಿ ಲಾಂಚ್ ಆಗಿರುವ ಈ ಅಲ್ಟ್ರಾ ವೈಲೆಟ್ F77 ರಿಕಾನ್ನ ಒಂದು ಟೆಸ್ಟ್ ರೈಡ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಇದರಲ್ಲಿ ನೀವು ನಾರ್ಮಲಾಗಿ ಅಲ್ಟ್ರಾ ವೈಲೆಟ್ ನಾವು ಹಲವಾರು ರಿವ್ಯೂಗಳು ನಾವು ಮಾಡಿದ್ದೀವಿ, ನೋಡಿರ್ತೀರ. ಸೊ ಆ ರಿವ್ಯೂ ನೀವು ಇನ್ ಕೇಸ್ ನೋಡಿಲ್ಲ ಅಂದರೆ ಒಂದು ಕ್ಲಿಕ್ ಗ್ಲಿಮ್ಸ್ ಆಫ್ ನಿಮ್ಮ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ, ಫಸ್ಟು ಇದು ಒಂದು ಏವಿಯೇಷನ್ ಇನ್ಸ್ಪೈರ್ಡ್ ಅಂತ ಹೇಳ್ಬೋದು. ಅದಕ್ಕೆ ನೀವು ಒಂದು ಫೈಟರ್ ಜೆಟ್ ಅದು F77 ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರೆ. ಅದೇ ಥರ ನೀವು ಎಲ್ಲಿ ನೋಡಿದ್ರು ಇದರಲ್ಲಿ ಒಂದು ನಟ್ ಎಲ್ಲ ಬೋಲ್ಟ್ಸ್ ಬಂದ್ಬಿಟ್ಟು ಎಕ್ಸ್ಪೋಸ್ಡ್ ಎಲ್ಲೂ ನೀವು ನೋಡೋಕ್ಕಾಗಲ್ಲ. ಕ್ಲೀನಾಗಿ ಒಂದು ಡಿಸೈನ್ ಇದೆ. ಈ ಡಿಸೈನ್ ನನಗೆ ಆ್ಯಕ್ಚುಲಾಗಿ ತುಂಬ ಇಷ್ಟ ಆಗಿದೆ. ಎಲ್ಲೂ ಒಂದು ಎಕ್ಸ್ಪೋಸ್ಡ್ ಮೆಟಲ್ ನಿಮಗೆ ಕಾಣಿಸಲ್ಲ. ಅದೇ ಥರ ವಿಂಗ್ಲೆಟ್ಸ್ ಟೈಪಲ್ಲಿ ನಿಮ್ಗೆ ವಿಂಗ್ಸ್ ಕೊಟ್ಟಿದ್ದಾರೆ. ಏರೋಡೈನಮಿಕ್ಲಿ ಹಲವಾರು ಡಿಸೈನ್ ಚೇಂಜಸ್ ಇಲ್ಲಿ ಮಾಡಿದ್ದಾರೆ. ಅದೇ ಥರ ಇವಾಗ ರೀಕಾನಲ್ಲಿ ನೀವು ನೋಡಿದ್ರೆ ಎರಡು ವೇರಿಯಂಟ್ಸ್ ಇದೆ ಅಲ್ಟ್ರಾ ವೈಲೆಟ್ F77 ಒಂದು ನಾರ್ಮಲ್ F77, ಇನ್ನೊಂದು ಬಂದ್ಬಿಟ್ಟು ಅಲ್ಟ್ರಾ ವೈಲೆಟ್ F77 ರೀಕಾನ್. ಸೊ ಅದೇ ಥರ ಇದು ಎರಡಕ್ಕೂ ಮೇಜರ್ ಚೇಂಜ್ ಏನಂತ ನೋಡಿದ್ರೆ ಒಂದೇ ಒಂದು ಡಿಫ್ರೆನ್ಸು. ನಿಮಗೆ ನಾರ್ಮಲ್ F77 ನಿಮಗೆ 211 km/ch ಸಿಗುತ್ತೆ. ಬಟ್ ಇಲ್ಲಿ ನಾವು ಇವತ್ತು ತೋರಿಸ್ತಾ ಇರುವ ಈ ರೀಕಾನ್ನಲ್ಲಿ ಬಂದು ನಿಮಗೆ 323 km/ch ನಿಮ್ಗೆ ಸಿಗುತ್ತೆ. ಈ ರೇಂಜು ಒಂದು IDC ರೇಂಜೇ. ಬಟ್ ರೇಂಜ್ ಆಗಲಿ ಇಲ್ಲ ಪೆಟ್ರೋಲ್ ಗಾಡಿಯಲ್ಲಿ ಮೈಲೇಜ್ ಆಗಲಿ ಎಲ್ಲ ನಾವು ಹೆಂಗೆ ಓಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ ನಾರ್ಮಲ್ ಒಂದಕ್ಕಿಂತ ಈ F77 Mark 2 ಅಲ್ಲಿ ನಿಮಗೆ ಏನು ಡಿಸೈನಲ್ಲಿ ಏನೋ ಚೇಂಜಸ್ ಇದೆ, ಡಿಸೈನಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಬಟ್ ನಿಮಗೆ ಲಾಟ್ ಆಫ್ ಆ್ಯಡೆಡ್ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳಿರ್ತಾರೆ, ಇದು ಒನ್ ಆಫ್ ದ ಬೈಕ್ ಅಂತಲೇ ಹೇಳ್ಬೋದು. ಡ್ಯುಯಲ್ ಚಾನಲ್ ABS ಇದೆ. ಅದು ಬೇಕನ್ನುವಾಗ ನಿಮ್ಮ ABSನ ಸಿಂಗಲ್ ಚಾನಲ್ ಆಗಿ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಮೋಸ್ಟಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ 3 ಟೈಪ್ಸ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಅದನ್ನೇನಂತ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳುವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೇಯ್ನಾಗಿ ಇದರ ಪ್ರೈಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಈ F77 ರೀಕಾನ್ನ ಪ್ರೈಸ್ ಎಷ್ಟಂತ ನೋಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಅಂದರೆ ಅರೌಂಡ್ 3 lakhs ಅಂತಲೇ ಹೇಳ್ಬೋದು. ನಿಮ್ಗೆ ನಾರ್ಮಲ್ F77 ಸ್ವಲ್ಪ ಕಮ್ಮಿ ಇದೆ. ಬಟ್ ಇದು ಬಂದ್ಬಿಟ್ಟು ಜಸ್ಟ್ ಒಂದು ಇಂಟ್ರಡಕ್ಟರಿ ಪ್ರೈಸು. ಫಸ್ಟ್ ಒಂದು 1000 ಗಾಡಿಗಳು ಮಾತ್ರ ಇದೆ. ಮೋಸ್ಟ್ ಪ್ರಾಬಬ್ಲಿ ಹೋಗ್ತಾ ಇದರ ಪ್ರೈಸು ಜಾಸ್ತಿ ಆಗ್ಬೋದು. ಮಲ್ಟಿಪಲ್ ಕಲರ್ ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ವೈಟು, ಬಟ್ ಡ್ಯೂಯಲ್ ಟೋನಲ್ಲಿ ಇನ್ನೂ ಹಲವಾರು ಕಲರ್ಸ್ ಇದೆ. ನಾನು ಆದರೆ ನಿಮಗೆ ಅದು ವಿಷುವಲ್ಸ್ ಆಗಿ ತೋರಿಸ್ತೀನಿ. ಸೊ ಮೇಯ್ನಾಗಿ ನಾವು ಇವಾಗ ಹೇಳಿದ್ದೀರ ಇದರಲ್ಲಿರೋ ಫೀಚರ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇದರಲ್ಲಿ ಆಗಿರೋ ಮೇಜರ್ ಆ್ಯಡೆಡ್ ಫೀಚರ್ಸ್ ಎಲ್ಲನೂ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಈ ಬಟನ್ ನೀವು ನೋಡಿದ್ರೆ ಒಂದು ಮಲ್ಟಿ ಸಿಂಗಲ್ ಟೋನ್ ಬಟನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಗಾಡಿನ ಬಂದ್ಬಿಟ್ಟು ಆನ್ ಮಾಡೋಕ್ಕೆ ನೀವು ಜಸ್ಟ್ ಫ್ರಂಟ್ ಬ್ರೇಕ್ ಅಂಡು ಪ್ರೆಸ್ ಅಂಡ್ ಹೋಲ್ಡ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಆನ್ ದ ಗೋಲೆ ಬಂದ್ಬಿಟ್ಟು ನೀವು ರೈಡ್ ಮೋಡ್ ಚೇಂಜ್ ಮಾಡೋದಿಲ್ಲ. ನೀವು ನೋಡ್ಬೋದು ಬ್ಲಾಸ್ಟಿಕ್ ಇದೆ, ಆಮೇಲೆ ಗ್ಲೈಡ್ ಇದೆ, ಕಾಂಬ್ಯಾಕ್ಟ್ ಇದೆ. ಪ್ಲಸ್ ಇದರಲ್ಲಿ ನಿಮಗೆ ಹಲವಾರು ಆ್ಯಪ್ ಮುಖಾಂತರ ಯೂಸ್ ಮಾಡೋ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಗಾಡಿ ಓಡಿಸುವಾಗ ನಿಮ್ಮ ಗಾಡಿ ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ, ರೀಜನ್ ಹೆಂಗೆ ಯೂಸ್ ಮಾಡ್ತಾ ಇದ್ದೀರಾ, ಪ್ಲಸ್ ಆಕ್ಸಿಲೇಷನು, ಇದರ ಒಂದು ಡೇಟಾ ಅವ್ರು ಏನು ಕ್ಲೇಮ್ ಮಾಡ್ತಾರೆ ಅಂದರೆ, ಹಲವಾರು ಜನಕ್ಕೆ ಈಸಿಯಾಗಿ ಆ ಡೇಟಾ ಸಿಗೋಲ್ಲ. ಬಟ್ ಇಲ್ಲಿರೋ ಒಂದು ಆ್ಯಪ್ ಮುಖಾಂತರ ನಾವು ಆ ಡೀಟೇಲ್ಸು ನೋಡಿ ನಮ್ಮ ಡ್ರೈವಿಂಗ್ ಡೈನಮಿಕ್ಸ್ ಇಲ್ಲ ನಮ್ಮ ಡ್ರೈವಿಂಗ್ ಸ್ಟೈಲ್ನ ಬಂದ್ಬಿಟ್ಟು ನಾವು ಇದರಲ್ಲಿರೋ ರೇಂಜ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಮ್ಮ ಡ್ರೈವಿಂಗ್ ಡೈನಮಿಕ್ಸ್ ಆ ಡೇಟಾದಿಂದ ನಾವು ತೊಗೋಬೋದು. ಪ್ಲಸ್ ಇದರಲ್ಲಿ ಆಲ್ರೆಡಿ ಹೇಳಿರ್ತಾರೆ ABS ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ನಿಮ್ಗೆ 3 ಇದೆ. ರೈನ್ ಇದೆ, ಸ್ಟ್ರೀಟ್ ಇದೆ, ಅದೇ ಥರ ನಿಮ್ಗೆ ಸ್ಪೋರ್ಟ್ ಮೋಡ್ ಇದೆ. ಪ್ಲಸ್ ಇಲ್ಲಿ ನೀವು ನೋಡ್ತಾ ಇರೋದು ಲೆವೆಲ್ಸ್ ಆಫ್ ರೀಜನ್. ಇದರಲ್ಲಿ ನಿಮ್ಗೆ ಹೈಯೆಸ್ಟಾಗಿ 9 ಲೆವೆಲ್ಸ್ ಆಫ್ ನಿಯರ್ಲಿ 10 ಲೆವೆಲ್ಸ್ ಆಫ್ ರೀಜನ್ ಇದೆ. ಸೊ ನಿಮಗೆ ರೀಜನ್ ಬೇಕಂದರೆ ಕಂಪ್ಲೀಟಾಗಿ ಆಫ್ ಮಾಡ್ಕೋಬೋದು. ಪ್ಲಸ್ ಇದರಲ್ಲಿ ಇರೋ ರೀಜನ್ನು ನಾನು ನೋಡಿರೋ ತನಕ ತುಂಬಾ ಚೆನ್ನಾಗಿದೆ, ತುಂಬ ಅಕ್ಯೂರೇಟ್ ಆಗಿದೆ. ಅದು ಎಸ್ಪೆಷಲಿ ನಾವು ಹೈ ಲೆವೆಲ್ ರೀಜನಲ್ಲಿರುವಾಗ ನಮಗೆ ಬ್ರೇಕಿಂಗ್ ನಮ್ಗೆ ತುಂಬಾ ಈಸಿಯಾಗಿ ಫೀಲ್ ಆಗುತ್ತೆ. ನಾವು ಡೀಸೆಲರೇಟ್ ಮಾಡಿದ ತಕ್ಷಣ ನಮಗೆ ಅದು ಫೀಲ್ ಆಗುತ್ತೆ. ಸೊ ರೀಜನ್ ಮೋಡು ನಾವಲ್ಲಿ ನೋಡ್ಕೋಬೋದು. ಅದೇ ಥರ ಈ ಕಡೆ ಇರೋ ಬಟನ್ಸ್ ಯೂಸ್ ಮಾಡಿ ನೀವು ಇಲ್ಲಿರೋ ಎಲ್ಲ ಆಪ್ಷನ್ಸು ಸೆಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಬೇಕಾಗಿರೋ ಒಂದು ಡಾಕ್ಯುಮೆಂಟ್ಸ್ ಇರಲಿ, ಬ್ಲೂಟೂತ್ ಆಗಲಿ. ಬ್ಲೂಟೂತ್ ಬಂದ್ಬಿಟ್ಟು ಇವಾಗ ಜಸ್ಟ್ ಒಂದು ಆಪ್ಷನ್ ಆಗಿದೆ. ಇನ್ ಫ್ಯೂಚರಲ್ಲಿ ಅದನ್ನ ಆ್ಯಡ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇದು ಒಂದು ಫ್ಯೂಚರಿಸ್ಟ್ ಗಾಡಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಆನ್ ಬೋರ್ಡ್ ನ್ಯಾವಿಗೇಷನ್, ಇದರಲ್ಲಿ ಒಂದು ಇನ್ಬಿಲ್ಟ್ ಸಿಮ್ ಇದೆ, ಜಿಯೋ ಎನೇಬಲ್ಡು. ಸೊ ಅದ್ರ ಮುಖಾಂತರ ನಿಮಗೆ ಆ್ಯಪಿಂದ ಎಲ್ಲ ಡೀಟೇಲ್ಸು ನಿಮ್ಗೆ ಸಿಗುತ್ತೆ. ಸೊ ಇವಾಗ ಈ ಅಲ್ಟ್ರಾ ವೈಲೆಟ್ F77 ರೀಕಾನ್ನ ಒಂದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಹೇಳಬೇಕಾದ್ರೆ, ನಿಮಗೆ ಬೇಸ್ ವೇರಿಯಂಟಲ್ಲಿ 7.1 kWh ಬ್ಯಾಟ್ರಿ ಸಿಗುತ್ತೆ. ಅದೇ ಥರ ಇಲ್ಲಿರೋ ರೀಕಾನ್ ಆಲ್ಬಮ್ ನಿಮಗೆ 10.3 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಸೊ ಇವಾಗ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡ್ತಾ ಹಂಗೆ ಇದ್ರೆ ಚಾರ್ಜಿಂಗ್ ಬಗ್ಗೆನೂ ಮಾತಾಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಫಾಸ್ಟ್ ಚಾರ್ಜರ್. ಇಲ್ಲಿ ಇರೋದು 6 kW, ಅದೇ ಥರ ನಿಮಗೆ 12 kW ಚಾರ್ಜರು ಇದೆ. ಸೊ ಇದು ಎರಡರಲ್ಲಿ ಯಾವುದ್ರಲ್ಲಿ ನೀವು ಚಾರ್ಜ್ ಮಾಡಿದ್ರು ಅಂಡರ್ 60 ಮಿನಿಟ್ಸ್ ಅಂದರೆ 1 hour ಅಷ್ಟಲ್ಲೇ ನಿಮಗೆ ಬಂದ್ಬಿಟ್ಟು 20% 80% ತನಕ ಇದು ಚಾರ್ಜ್ ಆಗುತ್ತೆ. ಸೊ ಚಾರ್ಜ್ ಮಾಡೋದು ತುಂಬಾ ಸಿಂಪಲ್.
ನೀವು ಜಸ್ಟ್ ಇಲ್ಲಿರೋ ಪಿನ್ನ ನಾವು ಅನ್ಹೂಕ್ ಮಾಡಿ ಜಸ್ಟ್ ಪ್ಲಗಿನ್ ಮಾಡಿದ್ರೆ ನಿಮ್ಮದು ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಪ್ರೆಸೆಂಟ್ಲಿ ನಿಮ್ಗೆ ಹಲವಾರು ಕಡೆ ಈ ಥರ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಹೈವೇಸಲ್ಲಿ ತುಂಬ ಕಡೆ ನೀವು ನೋಡ್ಬೋದು. ಸೊ ಇನ್ನೂ ಹೋಗ್ತಾ ಅವ್ರು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಚಾರ್ಜಿಂಗ್ನು ತುಂಬ ಈಸಿಯಾಗಿರುತ್ತೆ, ನಿಮ್ಮ ಚಾರ್ಜಿಂಗ್ ಮಾಡೋ ಆಪ್ಷನ್ ಅದೇ. ಇನ್ನೊಂದು ಇದರಲ್ಲಿ ನನಗೆ ಇಷ್ಟ ಆಗಿರೋ ಒಂದು ವಿಷಯ ಏನಂತ ನೋಡಿದ್ರೆ, ನೀವು ಇಲ್ಲಿ ನೋಡೋ ಇಲ್ಲಿ ಇಟ್ಕೊಂಬಿಟ್ಟು ಒಂದು ಮೆಟಲ್ ಲಿಡ್ ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಪ್ಲಾಸ್ಟಿಕ್ ಇದ್ದರೆ ಇದು ಒಂದು ಮೆಟಲ್ ಲಿಡ್. ಯಾಕಂದರೆ ನಾವು ಪೆಟ್ರೋಲ್ ಬೈಕ್ಸಲ್ಲಿ ನಾವು ಅದು ಫ್ಲಿಪ್ ಮಾಡುವಾಗ ನಮಗೆ ಒಂದು ಫೀಲ್ ಸಿಗುತ್ತಲ್ಲ, ಆ ಫೀಲ್ ಸಿಗಬೇಕಂತ ಇದು ನಿಮಗೆ ಮೆಟಲಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಇದರಲ್ಲಿರೋ ಆಪ್ಷನ್ಸ್ ಬಗ್ಗೆ ಆಯಿತು. ಸೊ ಇವಾಗ ಮೇಯ್ನಾಗಿ ಗಾಡಿ ಓಡಿಸೋಕ್ಕೆ ಹೆಂಗಿರುತ್ತೆ ಹೇಳೋಕ್ಕೆ ಮುಂಚೆ ಇದರ ಒಂದು ಎರ್ಗೊನಾಮಿಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ನೋಡ್ಬೋದು, ನಾನು ಅಷ್ಟಾಗಿ ಟಿಪ್ ಟೋ ಮಾಡಿಲ್ಲ, ಕ್ಲೀನಾಗಿರುತ್ತೆ. ಆವ್ರೇಜ್ ಹೈಟ್ ರೈಡರ್ಸು ತುಂಬಾ ಇರುತ್ತೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನಿಮಗೆ 160 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಸಿಟ್ಟಿಂಗ್ ಪೊಸಿಷನ್ ನಿಮಗೆ ಹಿಂಗೆ ಸ್ವಲ್ಪ ಬ್ಯಾಕ್ವರ್ಡ್ಸ್ ಇಲ್ಲಿ ಇರುತ್ತೆ. ಸೊ ಈ ಥರ ಸಿಟ್ಟಿಂಗ್ ಎರ್ಗೊನಾಮಿಕ್ಸ್ ನೋಡಿದ್ರೆ ನಿಮಗೆ ಒಂದು ಕ್ರೂಸರ್ ಇಲ್ಲ ಸ್ಟ್ರೀಟ್ ಬೈಕ್ ಥರ ತುಂಬ ಅಪ್ರೈಟ್ ಪೊಸಿಷನು ಇಲ್ಲ. ಅದೇ ಥರ ನಾವು ಎಂಟೈರ್ ಸ್ಪೋರ್ಟ್ಸ್ ಓರಿಯೆಂಟೆಡ್ ಬೈಕ್ ಯೂಸ್ ಮಾಡ್ತಾರೆ, ತುಂಬ ಅಗ್ರೆಸಿವ್ನೂ ಇಲ್ಲ. ಎರಡಕ್ಕೂ ಒಂದು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಎರ್ಗೊನಾಮಿಕ್ಸ್ ಕೊಟ್ಟಿದ್ದಾರೆ. ಸೊ ಲಾಂಗ್ ಟ್ರಾವೆಲ್ ಮಾಡುವಾಗಲೂ ನಮಗೆ ಜಾಸ್ತಿ ಏನೋ ಬ್ಯಾಕ್ ಪೇನ್ ಆ ಥರ ಏನು ಬರೋಲ್ಲ. ಪ್ಲಸ್ ಇದರ ಡೈನಾಮಿಕ್ ಓಡಿಸೋ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಇದರ ಪವರ್ ಬಂದ್ಬಿಟ್ಟು ಬೆಲೆಸ್ಟಿಕ್ ಮೋಡಲ್ಲಿ ಇದರ ಒಂದು ಅಲ್ಟಿಮೇಟ್ ಪವರ್ ನಾವು ನೋಡ್ಬೋದು. ಸೊ ಇನ್ ಕೇಸ್ ನೀವು ಒಂದು ಫಸ್ಟ್ ಟೈಮ್ EV ರೈಡರ್ಸ್ ಆಗಿದ್ದರೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ ಬೆಲೆಸ್ಟಿಕ್ ಮೋಡಲ್ಲಿ ಇದು ತುಂಬಾ ಒಂದು ಬೀಸ್ಟ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟ್ ಟಾರ್ಕ್ ನಿಮಗೆ ಫುಲ್ಲಾಗೇ ಬರುತ್ತೆ. ಸೊ ಅದೇ ಥರ ನಾನು ಆಲ್ರೆಡಿ ಈ ಥರ ರೀಜನ್ ಯೂಸ್ ಮಾಡಿ ನಮ್ಮ ಬ್ರೇಕ್ ಪ್ಯಾಡ್ಸ್ ಎಲ್ಲನೂ ಸ್ವಲ್ಪ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಈ ಥರ ಹಲವಾರು ಥರ ಇದೆ. ಬಟ್ ಇದನ್ನು ಓಡಿಸುವಾಗ ಒಂದೇ ಒಂದು ಮಿಸ್ ಇಲ್ಲ ನನಗೆ ಫೀಲ್ ಆಗಿದೆ ಏನಂತ ನೋಡಿದ್ರೆ, ನಾವು ಇವಾಗ ಹೈ ಲೆವೆಲ್ ರೀಜನಲ್ಲಿರುವಾಗ ಒಂದು 3 ಡಿಜಿಟ್ ಸ್ಪೀಡ್ಸಲ್ಲಿ ಇರುವಾಗ ನಾವು ಬ್ರೇಕ್ ಮಾಡಿದ್ರೆ ನಮಗೆ ಸ್ವಲ್ಪ ಫಿಶ್ ಟೈಲ್ ಆಗ್ತಾಯಿದೆ. ಸೊ ಅದು ನನಗೆ ಮಾತ್ರ ಹಂಗೆ ಫೀಲ್ ಆಯ್ತಾ, ಲಾಲಾಗೋ ಹಂಗೆ ಫೀಲ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಆ ಫಿಶ್ ಟೈಲ್ ಸ್ವಲ್ಪ ನನಗೆ ಫೀಲ್ ಆಯಿತು. ಸೊ ಅವರು ಹೇಳಿರೋ ಥರ ಒಂದು 50-50 ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಏನಿದೆಯೋ ಅದು ನಾರ್ಮಲ್ ರೈಡ್ ಮಾಡುವಾಗ ನಮ್ಗೆ ಪರವಾಗಿಲ್ಲ. ಬಟ್ ನಾವು ಒಂದು ಪ್ಯಾನಿಕ್ ಬ್ರೇಕಿಂಗ್ ಇಲ್ಲ ನಾವು ಈ ಥರ ಹೈ ಲೆವೆಲ್ ರೀಜನಲ್ಲಿ ಹೈ ಸ್ಪೀಡ್ಸಲ್ಲಿ ಯೂಸ್ ಮಾಡುವಾಗ ಅದು ಸ್ವಲ್ಪ ಪಾರ್ಷಿಯಲ್ ಆಗಿ ಇರುತ್ತೆ ಅನಿಸುತ್ತೆ. ಯಾಕಂದರೆ ಫುಲ್ ವೆಯ್ಟ್ ನಮಗೆ ಫ್ರಂಟಲ್ಲಿ ಬರೋದ್ರಿಂದ ಅದು ನಿಮಗಿದೆ. ಅದು ಬಿಟ್ಟು ನಿಮಗೆ ಸಿಟಿ ಸ್ಟಾಪ್ ಆ್ಯಂಡ್ ಗೋ ಟ್ರಾಫಿಕ್ ಆಗಲಿ ಇಲ್ಲ ಹೈವೇಸ್ ಆಗಲಿ ಮೆನಿವರ್ ಮಾಡೋದು ತುಂಬಾ ಈಸಿಯಾಗಿ ನಾವು ಮಾಡ್ಬೋದು. ತುಂಬ ಕಷ್ಟ ಎಲ್ಲ ಏನು ಪಡಬೇಕಾಗಿಲ್ಲ ಇದರಲ್ಲಿ. ಸೊ ಫಸ್ಟ್ ಟೈಮು ನನಗೆ ಸಿಕ್ಕಿರೋ ಒಂದು ಶಾರ್ಟು ಸೊ ನಾನು ಒಂದು ಹೇಳೋದು ಮರ್ತೋದೆ. ಇವಾಗ ನೀವು ನೋಡಿದ್ದು ಏನಂದರೆ ಇದರಲ್ಲಿ ನಿಮಗೆ ಅಲರ್ಟ್ಸ್ ಕೊಟ್ಟಿದ್ದಾರೆ. 3 ಟೈಪ್ಸ್ ಆಫ್ ಅಲರ್ಟ್ಸ್ ಇದೆ. ನೀವು ಆ್ಯಪ್ ಮುಖಾಂತರ ನೀವು ಇದು ಮಾಡಿಕೊಂಡ್ರೆ ಜಸ್ಟ್ ಯಾರಾದರೂ ಟಚ್ ಮಾಡಿದ್ರೆ ಗಾಡಿ ಇಲ್ಲ ನಿಮ್ಮ ಗಾಡಿ ಹತ್ರ ಯಾರು ಕೂತ್ಕೊಳ್ಳೋಕೆ ಹತ್ರ ಬಂದರೆ ನಿಮಗೆ ಒಂದು ಅಲರ್ಟ್ ಆ್ಯಪ್ ಮುಖಾಂತರ ಬರುತ್ತೆ. ಅದೇ ಥರ ಬಿದ್ದೋದ್ರೆ ಗಾಡಿ ಅದಕ್ಕೊಂದು ಡಿಫ್ರೆಂಟ್ ಅಲರ್ಟ್ ಬರುತ್ತೆ. ಅದೇ ಥರ ನಿಮ್ಮ ಗಾಡಿನ ಟೋ ಮಾಡ್ತಾ ಇದ್ದರೆ ಅದಕ್ಕೊಂದು ಡಿಫ್ರೆಂಟ್ ಅಲರ್ಟ್ ಬರುತ್ತೆ. ಸೊ ಅದೊಂದು ಒಳ್ಳೆ ಆಪ್ಷನ್ ನನ್ನ ಪ್ರಕಾರ. ಸೊ ಒಂದು ಸೇಫ್ಟಿ ಪರ್ಪಸಲ್ಲಿ ಅದು ಆ್ಯಡ್ ಆಗುತ್ತೆ. ಸೊ ಇದೆಲ್ಲ ನನಗೆ ಸಿಕ್ಕಿರೋ ಒಂದು ಶಾರ್ಟ್ ಟೈಮಲ್ಲಿ ನಾನು ಗಾಡಿ ಓಡಿಸಿ ನೋಡಿ ನಿಮ್ಗೆ ಹೇಳಿದ್ದೀನಿ. ಸೊ ಇಫ್ ಇನ್ ಕೇಸ್ ನೀವು ಒಂದು ಅಲ್ಟ್ರಾ ವೈಲೆಟ್ ಯೂಸರ್ಸ್ ಆಗಿದ್ದರೆ ಇದರಲ್ಲಿರೋ ಫೀಚರ್ಸ್ ಎಲ್ಲ ನಮಗೂ ಸಿಗುತ್ತಪ್ಪ ಅಂತ ಕೇಳಿದ್ರೆ ಖಂಡಿತ ಅದಕ್ಕೊಂದು ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಸಾಫ್ಟ್ವೇರ್ ಅಪ್ಡೇಟು ನಿಮ್ಗೆ ಅವರು ನಿಮ್ಮ ನಿಯರ್ ಬೈ ಎಲ್ಲೋದ್ರೆ ನಿಮ್ಗೆ ಮಾಡಿಕೊಡ್ತಾರೆ. ಬಟ್ ಹಾರ್ಡ್ವೇರ್ ಅಪ್ಡೇಟ್ಸ್ ಮಾಡ್ಬೋದು, ಬಟ್ ಅದಕ್ಕೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಫೀಚರ್ಸು ಎಕ್ಸಿಸ್ಟಿಂಗ್ ಕಸ್ಟಮರ್ಸು ಬೇಕಂದರೆ ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಇವಾಗ ಈ ಗಾಡಿ ಬಗ್ಗೆ ನಾನು ಹೇಳಿರೋ ಫೀಚರ್ಸ್ ಬಗ್ಗೆ, ಈ ಪ್ರೈಸ್ ರೇಂಜಲ್ಲಿ ಇದರಲ್ಲಿ ಕೊಟ್ಟಿರೋ ಫೀಚರ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮರಿದೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಡ್ರೆಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೇ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೆಸ್ ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.